ಬೇಜಾರಲ್ಲಿದ್ದೀರಾ? ಅಯ್ಯೋ, ಲಾಭನೋ ನಷ್ಟನೋ ದೇವ್ರು ಹೇಗೋ ಸಂಸಾರನ ನಡ್ಸ್ಕೊಂಡು ಹೋಗ್ತಿದ್ದಾನಲ್ಲ, ಬಿಡಿಪ್ಪ. ಇಲ್ಲಮ್ಮ, ನನ್ಗೇನೋ ಡೌಟು, ಅನುಮಾನ. ಶಿವ, ನನ್ನ ಮೇಲೆ ನಿಮ್ಗೆ ಅನುಮಾನನಾ? ನಿನ್ ಮೇಲೆ ಅನುಮಾನ ಪಡುವಂಥದ್ದೇನಿದೆಯಮ್ಮ, ನಿನ್ ಮೇಲಲ್ಲ. ಮತ್ತೆ ಯಾಕೋ ಬಾಸ್ ಇತ್ತೀಚೆಗೆ ನನ್ನ ಮೇಲೆ ತುಂಬಾ ಅನುಮಾನ ಪಡ್ತಿದಾರಮ್ಮ. ಯಾವನೋ ಒಬ್ಬ ಹಾಕೊಡ್ತಾ ಇದ್ದಾನೆ. ಇದನ್ನಲ್ಲ ವಿಷ್ಕಂಠ ಕುಳ್ಳ, ಕೂದ್ಲು ಕಮ್ಮಿ, ಅವನೇ ಬಾಸ್ಗೆ ಚುಚ್ಕೊಡ್ತಾ ಇರ್ಬೇಕು. ಒಂದ್ ಕೆಲಸ ಮಾಡಿಪ್ಪ, ನೀವ್ ಯಾವ್ದಾದ್ರು ದೇವ್ರೋ ಅಥವಾ ಸನ್ಯಾಸಿನೋ ಹೋಗಿ ನೋಡಿ. ಸುಮ್ನಿರಮ್ಮ, ನಂಗೆ ಅದ್ರ ಮೇಲೆಲ್ಲ ನಿಂಬೆ ಹಣ್ಣಿಲ್ಲ, ಇದು ನಂಬಿಕೆ ಇಲ್ಲ. ಓಂ ಸತ್ಯಾನಂದಾಯ ನಮಃ. ಯಾವನವನು ಸತ್ಯಾನಂದ? ಸತ್ಯವೇ ನಮ್ಮ ತಾಯಿ ತಂದೆ. ಅಂದ್ರೆ ಸತ್ಯ ಅಮ್ಮ, ನಂದ ಅಪ್ಪ, ಪೇರೆಂಟ್ಸ್ ಹೆಸರು ನೀನೇ ಇಟ್ಕೊಂಡಿರೋದು. ಯಾರ್ಯಾರನೋ ಅಪ್ಪ ಅಮ್ಮ ಅಂದ್ರೆ ಕೆಟ್ಟ ಕೋಪ ಬರುತ್ತೆ ನಂಗೆ. ಕಿರುಚಬೇಡ ಅಣ್ಣಯ್ಯ. ಧೂಮಪಾನ ಆರೋಗ್ಯಕ್ಕೆ ಹೇಗೆ ಹಾನಿಕರವೋ ಕಿರುಚುವುದು ಗಂಟಲಿಗೆ ಹಾನಿಕರ. ನಾನು ಸತ್ಯ, ನೀನು ಸತ್ಯ, ಈ ಲೋಕ ಸತ್ಯ, ನಾನು ಈ ವೇಷ ಧರಿಸಿರುವುದು ಸತ್ಯ. ಈ ವೇಷದ ಬಡಿಗೆನ ನಾಳೆ ಬೆಳಿಗ್ಗೆ ನಾನು ಕೊಡ್ಬೇಕಾಗಿರೋದು ಸತ್ಯ. ಏನಮ್ಮ ಗಿರಿಜಾ, ನೀನು ವಯಸ್ಸು ಹುಡುಗಿಯಾಗಿ ಈ ತರ ವೇಷ ಹಾಕೊಂಡಿದ್ಯಲ್ಲ, ಈಗ ನಿನ್ಗೆ ಏನಮ್ಮ ಬೇಕು? ನಂತರನೇ ಇರೋ ಒಬ್ಬ ಗಂಡು ಪಾರ್ಟ್ನರ್ ಬೇಕು. ಯಾವ್ದಾದ್ರು ಕಾವಿ ಹಾಕೊಂಡಿರೋ ಸನ್ಯಾಸಿನ ಕರ್ಕೊಂಬಂದ್ ಮದ್ವೆ ಮಾಡಿಸಿ ನನ್ನ ವೈಟ್ ಡ್ರೆಸ್ ಕಲರ್ಗೂ ಅವ್ರ ಕಾವಿ ಡ್ರೆಸ್ ಕಲರ್ಗೂ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬಿಡುತ್ತೆ. ಡ್ರೆಸ್ ಮ್ಯಾಚ್ ಮಾಡ್ಕೊಂಡು ಯಾವನಾದ್ರೂ ಮದುವೆ ಆಗ್ತಾನೆ ನಮ್ಮ. ಅದು ವೈಟ್ ಡ್ರೆಸ್ ಹಾಕೊಂಡು ಅದ್ರ ಮೇಲೆ ರುದ್ರಾಕ್ಷ ಹಾಕೊಂಡು ಮದುವೆ ಹುಚ್ಚು ಇನ್ನೂ ಬಿಟ್ಟಿಲ್ಲ ನಿಂಗೆ. ರೀ, ಇವಳು ಟಿವಿ ನೋಡ್ಕೊಂಡು ಕೂತಿದ್ಲು. ಟಿವಿಲಿ ಯಾವ್ದೋ ಸ್ವಾಮೀಜಿ ಬಂದಿದ್ರು ಅನ್ಸುತ್ತೆ, ಅದಕ್ಕೆ ಈಗ ಆಡ್ತಿದ್ದಾಳೆ. ಎಲ್ಲ ನಮ್ ಕರ್ಮ. ಈಶಾ, ಯಾರೋ ಇದು ನಮ್ಮನೆಗೆ ಲೇಡಿ ಸ್ವಾಮೀಜಿನ? ಲೇ ಗಂಗಾ, ಸರಿಯಾಗಿ ನೋಡು, ಅದೇ ಮೂತಿನೇ ಇದು. ವೇಷ ಮಾತ್ರ ಬೇರೆ, ಮೂತಿ ಅದೇನಾ? ಅಪ್ಪ, ಏನ್ ಗತಿ ಬಂತಪ್ಪ? ಸಂಸಾರ ಬಿಟ್ಟು ಹಿಮಾಲಯನಾ? ಇಲ್ಲ, ಸಂಸಾರಕ್ಕೋಸ್ಕರ ಹಿಮಾಲಯ. ಹಂಗಂದ್ರೆ ಹನಿಮೂನ್. ವೇಷ ಹಾಕೊಂಡು ಮನೆಯಲ್ಲೆಲ್ಲ ಇರಬಾರ್ದು, ಕಾಡಿಗೆ ಹೋಗ್ಬೇಕು, ಹಿಮಾಲಯದಲ್ಲಿ ಕೂತು ತಪಾಸ್ ಮಾಡ್ಬೇಕು, ಇಹಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ಬೇಕು. ಎಲೆ ಮೂರ್ಖ ಈಶಾ ಕ್ರ್ಯಾಕ್ ಗಂಗಾ, ನಾನು ಶಾಪ ಕೊಟ್ರೆ ನೀವಿಬ್ರು ಕರಗಿ ಕಲ್ಲಾಗ್ಬಿಡ್ತೀರ. ನಾನು ಈ ವೇಷ ಧರಿಸಿರೋದೇ ಮದುವೆ ಆಗೋಕ್ಕೋಸ್ಕರ. ನಾನೊಬ್ಬ ಯೋಗ ಪುರುಷನ ಮದುವೆ ಆಗ್ಬೇಕು. ಸಿಗಲ್ಲ, ರೋಗ ಪುರುಷ. ಓಕೆನಾ? ಅಯ್ಯೋ ಬಾಬಾ, ಹುಡ್ಕೋಕ್ ಮುಂಚೆನೆ ಸಿಗಲ್ಲ ಅಂದ್ರೆ ಹೇಗೆ? ಎಷ್ಟು ಜನ ಸ್ವಾಮೀಜಿಗಳು ಆ ರೀತಿ ಇಲ್ಲ. ನಿನ್ನೆ ಕೂಡ ನಮ್ಮ ಮನೆ ಮುಂದೆ ಭಿಕ್ಷೆ ಬೆಳಗ್ಗೆ ಒಬ್ಬ ಸ್ವಾಮೀಜಿ ಬಂದಿದ್ದ. ಮುಂದೆ ಹೋಗು ಅಂದೆ, ಏನಾರು ಹಾಕಿ ಎಂದ, ಅಡ್ಗೆ ಆಗಿಲ್ಲ ಅಂದೆ. ಅಕಸ್ಮಾತ್ ಗಿರ್ಜಿನ್ ಕಳ್ಸಿದ್ರೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದ. ಅವನು ಗಂಡಿಸ್ತಾನೆ. ಅಯ್ಯೋ, ಯಾಕಮ್ಮ ಮದುವೆ ಅಂದ್ರೆ ಇಷ್ಟೊಂದು ಬರ್ಗೆಟ್ಟೋಗಿದ್ಯಾ? ಆದ್ರೆ ಅವ್ನು ಕೇಳಿದ್ದು ಭಿಕ್ಷೆ ಅಲ್ವಾ? ಕನ್ಯಾ ಭಿಕ್ಷೆ ಅಂತ ಕೊಡ್ಬೋದಿತ್ತು ತಾನೆ? ಅಯ್ಯೋ ದೇವ್ರೆ, ಏನಮ್ಮ ನೀನು? ನಿನ್ನ ಅಣ್ಣ ಅಂತ ನಾನೊಬ್ಬ ಇರುವಾಗ ನಿನ್ನನ್ನು ಭಿಕ್ಷೆ ಹಾಕೋದಾ? ನಿನ್ಗೆ ಯಾಕಮ್ಮ ಈ ಹುಚ್ಚು? ಅಣ್ಣಯ್ಯ, ನಾನು ಶಿವನ್ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಫ್ರೆಂಡ್ಸು ಬಂದಿದ್ರು. ಅಲ್ಲಿ ಒಬ್ರು ಬಾಬಾ ಇದ್ರು. ಅಯ್ಯೋ, ದೇವಸ್ಥಾನದ ಹತ್ರ ಬಾಬಾಗಳು ಇದ್ದೇ ಇರ್ತಾರೆ ಕಣೆ. ಬಾಬಾ ನಮ್ಮೆಲ್ಲಾ ತೊಂದರೆಗಳನ್ನ ದೂರ ಮಾಡ್ತಾರೆ. ತುಂಬಾ ಚಮತ್ಕಾರ ಮಾಡ್ತಾರೆ. ಕೈ ನೋವು, ಕಾಲ್ ನೋವು, ಬೆನ್ನು ನೋವು, ಮಂಡಿ ನೋವು, ಯಾವುದೇ ನೋವಿದ್ರು ಹೋಗಿಸ್ಬಿಡ್ತಾರೆ ಗೊತ್ತಾ? ಇನ್ನೊಂದು ವಿಷಯ ಅಂದ್ರೆ ಮಕ್ಳಿಲ್ದಿರೋರ್ಗೆ ಮಕ್ಳನ್ನು ಕೊಡ್ತಾರೆ. ಚಮತ್ಕಾರ ಮಾಡೋ ಬಾಬನ್ನ ನಾನು ಮದುವೆ ಆಗ್ಬಿಟ್ರೆ ಲೈಫಲ್ಲಿ 4 ಮಕ್ಳನ್ನ ಎತ್ಕೊಂಡು ಖುಷಿಯಾಗಿ ಇದ್ಬಿಡ್ತೀನಿ. ಸಂಸಾರಿಗಳಾದ್ಮೇಲೆ ಕಣೆ ಸನ್ಯಾಸಿಗಳಾಗೋದು. ಸನ್ಯಾಸಿಗಳು ಯಾವತ್ತೂ ಸಂಸಾರಿಗಳಾಗಲ್ಲ. ನಾನು ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಸುಮ್ಮನೆ ಇರಿಯಕ್ಕೆ. ಎಷ್ಟೋ ಜನ ಸನ್ಯಾಸಿಗಳಿಗೆ ಸಂಸಾರ ಇದೆ, ಯಾರಿಗೂ ಗೊತ್ತಾಗ್ತಿಲ್ಲ. ಗೊತ್ತಾದ್ರೂ ಯಾರು ಏನು ತೊಂದರೆ ಮಾಡ್ತಿಲ್ಲ. ಈ ಬಾಬಾ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ. ತುಂಬಾ ಚಮತ್ಕಾರ ಮಾಡ್ತಾರೆ. ನೋಡಮ್ಮ ಗಿರಿಜಾ, ನಿನ್ ತಲೆಗೆ ಯಾರೋ ಏನೋ ತುಂಬಿಟ್ಟಿದ್ದಾರೆ. ಆ ತರ ಚಮತ್ಕಾರ ಮಾಡೋ ಬಾಬಾ ಈ ಭೂಮಿ ಮೇಲೆ ಇರೋಕೆ ಸಾಧ್ಯನೇ ಇಲ್ಲ. ಹಾಗ ಅನ್ಕೊಳ್ಳೇ ಬೇಡ ಅಣ್ಣಯ್ಯ. ಅವ್ರು ಬರೀ ಕೈಯಿಂದ ಏನೇನ್ ಸೃಷ್ಟಿ ಮಾಡ್ತಾರೆ ಗೊತ್ತಾ? ದೇವ್ರನ್ನ ಸೃಷ್ಟಿ ಮಾಡ್ತಾರೆ, ವಾಚ್ನ ಸೃಷ್ಟಿ ಮಾಡ್ತಾರೆ, ಹಣ್ಣನ್ನ ಸೃಷ್ಟಿ ಮಾಡ್ತಾರೆ, ದುಡ್ಡನ್ನ ಸೃಷ್ಟಿ ಮಾಡ್ತಾರೆ ಗೊತ್ತಾ? ಹಂಗಾರೆ ಒಂದು ಕೆಲಸ ಮಾಡಿ, ನೀವಿಬ್ರು ಸೇರ್ಕೊಂಡು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಓಪನ್ ಮಾಡಿ, ಅವನೇ ಅಂತ ಗಾಳಿಯಿಂದ ಏನಾದ್ರೂ ಸೃಷ್ಟಿ ಮಾಡ್ತಾನೆ ಇರ್ಲಿ, ನೀನ್ ಅದನ್ನ ಅಂತ ಕಸ್ಟಮರ್ಗೆ ಸೇಲ್ ಮಾಡ್ತಾನೆ ಇರ್ಲಿ. ಅಣ್ಣಯ್ಯ, ನೀನ್ ನನ್ ಬಾಬನ್ ಇಷ್ಟೊಂದು ಕಂಡ ಮಾಡ್ಬೇಡ. ಅವ್ರು ನಡೆದಾಡಿದ್ರೆ ಅವ್ರು ನಡೆದಾಡಿರೋ ಜಾಗದಲ್ಲೆಲ್ಲ ವಿಭೂತಿ ಚೆಲ್ಲಿರುತ್ತಂತೆ ಗೊತ್ತಾ? ಹೌದೌದು, ಉದುರುತ್ತೆ. ಏನ್ ಬಸ್ಮಾಸರನ್ ಚಿಕ್ಕಪ್ಪನ ಮಗ ವಿಭೂತಿ ಪ್ಯಾಕ್ ತೂತ್ ಮಾಡಿ ಜೋಬರ್ ಇಟ್ಕೊಂತಾನೆ. ಉದುರ್ಸದೇನೋ ಅಂಗಡಿ ಜಾಗದಲ್ಲೆಲ್ಲ ಉದುರ್ತಾನೆ ಇರುತ್ತೆ ವಿಭೂತಿ. ಈಶಾ, ನನ್ ಬಾಬನ್ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಅವರು ಗಿಲಿಗಿಲಿ ಬಾಬಾ. ಆಯ್ತಮ್ಮ, ಅವರು ಗಿಲಿಗಿಲಿ ಪಾಪ, ಅವರಿಗೋಸ್ಕರ ನಾವಿಲ್ಲಿ ಬಲಿ ಪಾಪ ಆಗ್ತಾ ಇದೀವಿ.
ಆಯ್ತು, ಇದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡೋಣ. ಸರಿನಪ್ಪ, ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಾನು ಗಿರ್ಜಾ ಹೋಗಿ ದರ್ಶನ ನೋಡ್ಕೊಂಡ್ ಬರ್ತೀವಿ. ಅಲ್ಲಪ್ಪ, ಬಾಬನ್ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಲೇ ಗಂಗಾ, ಬೇಗ ಹೋಗಿ ದೊಡ್ಡ ಗೋಣಿ ಚೀಲ ತಗೊಂಬಾರೆ. ಏನಕ್ಕಕ್ಕ? ಅವರು ಬರಿಗೈಲಿ ಎಲ್ಲಾನು ಸೃಷ್ಟಿ ಮಾಡ್ತಾರಂತಲ್ಲ, ಇಡ್ಲಿ ಹಿಟ್ಟಿಗೆ ಏನೇನ್ ಬೇಕೋ ಎಲ್ಲಾನು ತುಂಬಿಸ್ಕೊಂಡ್ ಬಂದ್ಬಿಡೋಣ. ಯೋಚನೆ ಮಾಡಬೇಡ, ನಿನ್ನ ಕಷ್ಟ ನನಗೆ ಅರ್ಥವಾಯ್ತು. ನಿನ್ನ ಹೆಂಡತಿ ನಿನ್ನ ಜೊತೆ ಜಗಳ ಮಾಡಿಕೊಂಡು ನಿನ್ನನ್ನು ಬಿಟ್ಟು ಓಡೋಗಿದ್ದಾಳೆ, ಹೌದು ತಾನೇ? ಹೌದು ಸ್ವಾಮಿ, ಎಲ್ಲ ಅವಳದೇ ತಪ್ಪು ಸ್ವಾಮಿ. ತಪ್ಪು ಒಪ್ಪುಗಳ ಬಗ್ಗೆ ಯೋಚನೆ ಮಾಡಬೇಡ. ನೀನು ಈಗಲೇ ಹೋಗಿ ಒಂದು ಬಿಳಿ ಬೆಕ್ಕಿಗೆ ಕರಿ ಹಾಲನ್ನ ಕುಡಿಸು. ಆ ಬಿಳಿ ಬೆಕ್ಕಿಗೆ ಬಿಳಿ ಹಾಲನ್ನೇ ಕುಡಿಸು. ಬಿಳಿ ಬೆಕ್ಕಲ್ಲಿ ಸಿಗುತ್ತೆ ಸ್ವಾಮಿ? ನಿಮ್ಮ ಮನೆ ಹಿಂಭಾಗದಲ್ಲಿ ಹೋಗಿ ಹುಡುಕೋ ಸಿಗುತ್ತೆ. ಬಿಳಿ ಬೆಕ್ಕು ಸಿಗದೆ ಹೋದ್ರೆ ಕರಿ ಬೆಕ್ಕಿಗೆ ಬಿಳಿ ಪೇಂಟನ್ನು ಹೊಡೆದು ಬಿಳಿ ಹಾಲನ್ನ ಕುಡಿಸು. ತಗೋ ಈ ಪ್ರಸಾದವನ್ನ. ಆ ಹಣ್ಣನ್ನು ಬೆಕ್ಕಿಗೆ ತಿನ್ನಿಸು, ಸಿಪ್ಪೆಯನ್ನು ನೀನು ತಿನ್ನು. ಏನಂತೆ ಇವನ ಸಮಸ್ಯೆ? ಸ್ವಾಮಿ, ಇವ್ರ ಮಗ ಯಾರನ್ನು ಇಷ್ಟಪಡ್ತಿದಾನಂತೆ. ಓಡೋಗತ್ ನಾನ. ನೀನು ಸುಮ್ಮನೆ ಕೂರ್ತಿ. ಭಕ್ತ, ಮಕ್ಕಳು ಇಷ್ಟಪಟ್ಟ ಮೇಲೆ ಮದುವೆ ಮಾಡಿಬಿಡ್ಬೇಕು. ಇಲ್ಲ ಅಂತಂದ್ರೆ ಅವರೇ ಓಡೋಗಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ನೋಡು ಭಕ್ತ, ಪ್ರೀತಿ ಪ್ರೇಮನ ಯಾವತ್ತೂ ತಡಿಬಾರ್ದು. ಈ ಮನುಷ್ಯ ಜನ್ಮ ಹುಟ್ಟಿರೋದೇ ಸುಖ ಸಂತೋಷವನ್ನು ಅನುಭವಿಸೋದಕ್ಕೋಸ್ಕರವಾಗಿ. ನೋಡು ಭಕ್ತ, ನಿನ್ನ ಮಗ ನೀನು ಹೇಳ್ದಂಗೆ ಕೇಳ್ತಾನೆ, ನಿನ್ನ ಮನೆಯಲ್ಲೇ ಇರ್ತಾನೆ. ಆ ಹುಡುಗಿನ ನಿಮ್ಮ ಮನೆಗೆ ಕರ್ಕೊಂಡ್ಬಂದು ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಅದಕ್ಕೆ ನೀನು 7 ದಿನಗಳ ಕಾಲ ಒಂದು ಕಪ್ಪು ಕರಡಿಗೆ ಜಾಮೂನ್ ತಿನ್ಸು. ಕರಡಿ ಎಲ್ಲಿ ಸಿಕ್ಕತ್ತೆ? ಆ ಭಟ್ರನ್ ಕೇಳು, ಅಡಿಗೆ ಬಿಟ್ರನ್ನ. ಆ ಮಹಾಕವಿ ಯೋಗರಾಜ್ ಭಟ್ರನ. ಒಂದು ಭಕ್ತ, ನಿನಗೆ ಎಚ್ಚರಿಕೆ ಮಾತು. ಕತ್ಲೆಯಲ್ಲಿ ಕರಡಿಗೆ ಜಾಮೂನ್ ತಿನ್ಸೋಕ್ ಹೋಗ್ಬೇಡ. ಜಾಮೂನ್ ಯಾವುದು, ಕೈ ಯಾವುದು ಅಂತ ಗೊತ್ತಿಲ್ಲದೆ ಅದು ಇನ್ನೆಲ್ಲಾದ್ರೂ ಬಾಯಿ ಹಾಕ್ಬಿಟ್ಟಾತು. ಹಾಗೆ ಹಾಡು ಕೇಳಿಲ್ವೆ ನೀನು? ಕತ್ಲೆಯಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ನೆಕ್ಸ್ಟ್ ಸ್ವಾಮಿ, ನನ್ನ ಸಮಸ್ಯೆ ಗೊತ್ತು ಗೊತ್ತು. ಕೆಲಸ ಇಲ್ಲ, ಬಾಡಿಗೆ ಮನೆ, ಗಂಡ ಇಲ್ಲ, ಅದಕ್ಕೆ ನಾನು ಇದ್ದೀನಲ್ಲ. ನಿನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೀನಿ. ಶಿಷ್ಯಕೋತಿ, ತೆಗೆದುಕೋ ಈ ತೆಂಗಿನಕಾಯನ್ನ. ಸ್ವಾಮಿ, ಇದನ್ನೇನ್ ಮಾಡ್ಬೇಕು? ಅದನ್ನ ಇಲ್ಲೇ ಹೊಡಿ. ಸ್ವಾಮಿ, ಕಾಯಲ್ಲಿ ಹೂವು. ನೋಡದೆ ಭಕ್ತ ವಿಚಿತ್ರವನ್ನು? ಎಲ್ಲ ಕಡೆ ಹೂವಾದ ಮೇಲೆ ಕಾಯಿ, ಇಲ್ಲಿ ಕಾಯೊಳಗೆ ಹೂ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಕಾಸಿಟ್ಟು ಕಾಲ್ಮುಟ್ಟು. ಇದೇನು ಭಕ್ತೆ, ಆ ಕಾಯಿಗೆ 15 ರೂಪಾಯಿಗಳನ್ನು ಕೊಟ್ಟಿದ್ದೇನೆ, ಬರೀ 10 ನೋಡುತ್ತಿದ್ದೆಯಲ್ಲ. ಈ ಭಕ್ತೆಯ ಸಮಸ್ಯೆ ಏನು? ಸ್ವಾಮಿ, ಸಿಕ್ಕಾಬಟ್ಟೆ ಬೆನ್ನೋ ಸ್ವಾಮಿ. ಬೆನ್ನೋ ಸ್ವಾಮಿ. ಹೌದೇನು? ನಾನು ಪರಿಹಾರ ಮಾಡಿಕೊಡುತ್ತೇನೆ. ಈ ಕಡೆ ತಿರುಗಿಕೋ. ಈ ಕಡೆ ತಿರುಗಿಕೋ. ಶಿಷ್ಯಕೋತಿ, ಕೋಟಿ ಕೋಟಿ. ತೆಗೆದುಕೋ ಈ ಬೇರನ್ನ. ಗಂಧದಲ್ಲಿ ತೇದು ನಾಲಿಗೆ ಮೇಲೆ ಹಾಕಿಕೋ. ಆ ನಿನ್ನ ನೋವು ಬೆನ್ನಿನಿಂದ ಸೊಂಟಕ್ಕೆ ಇಳಿದು, ಸೊಂಟದಿಂದ ಕಾಲಿಗೆ ಇಳಿದು, ಕಾಲಿನಿಂದ ಮೊಣಕಾಲಿಗೆ ಇಳಿದು, ಮೊಣಕಾಲಿನಿಂದ ಪಾದಕ್ಕೆ ಇಳಿದು, ತದನಂತರ ಭೂಮಿಗೆ ಹರಿದು ಹೋಗು. ಆಮೇಲೆ ನೋವೆಲ್ಲೋಗು ಸ್ವಾಮಿ. ಆಮೇಲೆ ಎಲ್ಲೂ ನಿನ್ ಏನಮ್ಮ ಕಷ್ಟ? ನಿನ್ನ ಹೆಸರೇನು? ನನ್ನ ಹೆಸರು ಕಾಂಚನ. ಅದನ್ನ ಇಲ್ಲಿಟ್ಟು ಕಾಲು ಮುಟ್ಟಿ ಹೋಗು. ಎಲ್ಲಿಗೆ? ನಮಸ್ಕಾರ ಬಾಬಾ. ನಮಸ್ಕಾರ ನಮಸ್ಕಾರ. ನೀವು ತುಂಬಾ ಒಳ್ಳೆಯವರು. ಹೌದಾ? ಆದರೆ ನಿಮ್ಮ ಮನೆಯಲ್ಲಿ ತುಂಬಾ ತೊಂದರೆಗಳಿದೆಯಲ್ಲ. ನಿಮ್ಮ ಗಂಡನೂ ಕಷ್ಟದಲ್ಲಿದ್ದಾನೆ. ಹೌದು ಬಾಬಾ, ನಮ್ಮ ಯಜಮಾನ್ರು ತುಂಬಾ ತೊಂದ್ರೆಲಿದ್ದಾರೆ. ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರಲ್ಲ, ಅವ್ರ ಆಫೀಸಲ್ಲಿ ಬಾಸು ತುಂಬಾ ಸ್ಟ್ರಿಕ್ಟ್. ನಮ್ಮ ಯಜಮಾನ್ರು ಏನೋ ಮನೆ ತೂಗ್ಸಕ್ಕೆ ಅಂತ ಇಡ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ಬಾಸು ಅದನ್ನ ಕಂಡಿಡಿದು ಕೆಲಸದಿಂದ ಕಿತ್ತು ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಯಜಮಾನ್ರಿಗೆ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾರೆ. ಇವಳು ನಮ್ಮ ಯಜಮಾನ್ರ ತಂಗಿ ಗಿರಿಜಾ ಅಂತ. ನನಗ್ ನಾದ್ಲಿ ಆಗ್ಬೇಕು. ಇವಳಿಗೆ ಬೆಳಗ್ಗೆ ಎದ್ರೆ ನಿಮ್ಮನ್ನ ನೋಡೋ ಚಪ್ಲ, ಬೆಳಗ್ಗೆ ಎದ್ದಿದ್ ಕೂಡ್ಲೆ ಗಿಲಿಗಿಲಿ ಬಾಬಾ, ಗಿಲಿಗಿಲಿ ಬಾಬಾ, ಗಿಲಿಗಿಲಿ ಬಾಬಾ ಅಂತ ಡ್ಯಾನ್ಸ್ ಆಡ್ತಿರ್ತಾಳೆ. ಬಹಳ ಸಂತೋಷ, ಬಹಳ ಸಂತೋಷ. ಗಿರಿಜಾ, ನಿನ್ನ ಮನಸ್ಸಿನ ತೊಯ್ದಾಟಗಳು ನಮಗೆ ಅರ್ಥವಾಗುತ್ತವೆ. ಅರ್ಜೆಂಟ್ ಆಗಿ ನನಗೊಬ್ಬ ಸಮರ್ಥವಾದ ಗಂಡ ಬೇಕಾಗಿದೆ. ಅಯ್ಯೋ ಬಾಬಾ, ನನ್ನ ಮನ್ಸಲ್ಲಿರೋದ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ. ನೋಡಿ ಬಾಬಾ, ಇವಳಿಗೊಂದ್ ಸ್ವಲ್ಪ ಬುದ್ಧಿ ಹೇಳಿ. ಈ ತರ ವೇಷ ಹಾಕೊಂಡು ಊರೆಲ್ಲ ತಿರ್ಗಾಡ್ತಿದ್ರೆ ನೋಡಿ ಜನ ಎಲ್ಲ ಏನನ್ನಲ್ಲ. ಅದಕ್ಕೆ ನಾನ್ ಮದ್ವೆ ಆದ್ರೆ ಒಬ್ಬ ಸ್ವಾಮೀಜಿನ ಅಂತ ಎಷ್ಟ್ ಸಲ ಹೇಳಿಲ್ಲ ನಿಮ್ಗೆ.
ಬಾಬಾ 4 ದಿನದ ಮಟ್ಟಿಗೆ ನೀವು ನಮ್ಮ ಮನೆಗೆ ಬಂದು ನಿಮ್ಮ ಆತಿಥ್ಯ ಸ್ವೀಕರಿಸಿ ನಮ್ಗೆ ಮಾರ್ಗದರ್ಶನ ನೀಡ್ಬೇಕು. ಸಂತೋಷ, ಬಹಳ ಸಂತೋಷ. ಜೈ ಜೈ ಗಿಲಿಬಿ ಬಾಬಾ, ಜೈ ಜೈ ಗಿಲಿಬಿ ಬಾಬಾ, ಜೈ ಜೈ ಗಿಲಿಬಿ ಬಾಬಾ. ಬರುತ್ತೇನೆ. ಬಿಟ್ಟಿಕೊಳ್ಳಂದ್ರೆ ಯಾರು ಬರಲ್ಲ ಬಾಬಾ. ಆದ್ರೆ ನನ್ಗೆ ಒಂದೇ ಒಂದು ಸಣ್ಣ ಡೌಟ್ ಇದೆ. ಎಲ್ಲ ಸನ್ಯಾಸಿಗಳು ನಿಮ್ ತರನೇ ಕಾಲ್ಗೆ ಮರದ ಚಪ್ಪಲಿ ಹಾಕೊಂಡಿರ್ತಾರಲ್ಲ, ಯಾಕೆ? ಭಕ್ತೆ, ನಿನ್ನಂತ ಸುಂದರವಾದ ಯುವತಿಯರು ಕಾಲ್ ಮುಟ್ಟಿ ಆಶೀರ್ವಾದ ಪಡೆಯುವಾಗ ನಮಗೆ ಕರೆಂಟ್ ಶಾಕ್ ಹೊಡೆದೇ ಇರಲಿ. ಬಾಬಾ ಬನ್ನಿ 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 ಬಾಬಾ, ಬನ್ನಿ ಬನ್ನಿ, ಇದೇ ನಮ್ಮ ಮನೆ. ಜೈ ಗಿಲಿಗಿಲಿ ಬಾಬಾ, ಜೈ ಗಿಲಿಗಿಲಿ ಬಾಬಾ, ಜೈ ಗಿಲಿಗಿಲಿ ಬಾಬಾ. ಹಾಯ್ ಬಾಬ್. ಗಿಲಿ ಗಿಲಿ ಬಾಬಾ. ನಮಸ್ಕಾರ ಬಾಬಾ. ಕಷ್ಟ ಕಳಿಯೋ ಬಾಬಾ. ಕಷ್ಟ ಇಲ್ಲ ಅಂದ್ರೆ ಕರೆದ್ ಕಳಿತಾರ್ರಿ. ಕೂಡಿಸಿ ಕಳೆಯೋ ಬಾಬಾ. ಬಸವ, ಮಗು ಇನ್ನು ಆಗಿಲ್ಲ, ಮುಂದಾಗುತ್ತೆ. ಬಸವ, ನಿನ್ನ ಕಷ್ಟಗಳು ನನಗೆ ಅರ್ಥವಾಗುತ್ತಿವೆ. ಆ ನಿನ್ನ ಕೆನ್ನೆಗಳು ಇಡ್ಲಿ ಹಾಗೆ ಊದಿಕೊಂಡಿದೆ. ಆ ನಿನ್ನ ಕಣ್ಣುಗಳು ಜುಳು ಜುಳು ಚಟ್ನಿ ಆಗಿದೆ. ಮಗು, ನಾನು ಕೂತಲ್ಲೇ ಪ್ರಪಂಚವನ್ನು ಕಾಣುತ್ತೇನೆ, ನಿಂತಲ್ಲೇ ಎಲ್ಲರ ಮನಸ್ಸುಗಳನ್ನು ಓದುತ್ತೇನೆ. ಸೂಪರ್ ಸೂಪರ್. ಮಲಗಿದ್ದಲ್ಲೇ ನಿದ್ದೆ ಮಾಡ್ತಾರೆ, ಎಲ್ಲೋ ಮಲಗ್ತಾರೆ, ಎಲ್ಲೋ ಹೇಳ್ತಾರೆ. ನೀವು ಅಮೆರಿಕನ? ನಾನು ಪ್ರಪಂಚವನ್ನೆಲ್ಲ ಸುತ್ತಿ ಬಂದಿದ್ದೇನೆ. ಮಗು, ಅತಿ ಶೀಘ್ರವಾಗಿ ನಿನ್ನ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹರಿಸಿಕೊಡುತ್ತೇನೆ. ಹೇಳ್ಕೊಳ್ಳುವಂತ ಸಮಸ್ಯೆ ನಮ್ಗೆ ಒಂದು ಸಮಸ್ಯೆ ಇದೆ ಇವ್ರೆ. ನನ್ನ ಬಾಸ್ ನನ್ನ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಪಡ್ತಾ ಇದ್ದಾರೆ. ಚಿಂತಿಸಬೇಡ ಮಗು, ನಿನ್ನ ಆ ಸಮಸ್ಯೆಯನ್ನು ಪರಿಹರಿಸಿಕೊಡುತ್ತೇನೆ. ಓಂ ಭಕ್ತ, ನಿನ್ನ ಕೈ ನೀಡು. ವಾಪಸ್ ಮಾಡ್ಬೇಕು. ವಿಭೂತಿ ನೋಡಿದ್ಯಾ ನಮ್ ಬಾಬನ್ ಪವರ್ ಏನು ಅಂತ ಈಗಾದ್ರೂ ಗೊತ್ತಾಯ್ತಾ? ಹೌದೌದು, ನಿಂತ ಜಾಗದಲ್ಲಿ ವಿಭೂತಿ ಉದುರಿಸ್ತಾರೆ. ನಮ್ಮ ಬಾಬಾನ ಎದುರಾಕೊಂಡವ್ರ ಹೆಣಾನು ಪಾಟಲ್ಲೇ ಉದುರಿಸ್ತಾರೆ. ನಾನು ಹೇಳ್ತಾ ಇದೀನಿ, ಮನೆಗ್ ಬಂದ್ ಸ್ವಾಮಿಗಳು ಗಂಡಸ್ರು ನಾನೇ ಕಣ್ಣಾರೆ ನೋಡಿನಿ. ಬಾಯ್ ಮುಚ್ಚಲೆ, ನಾನು ಕಣ್ಣಾರೆ ನೋಡಿದೀನಿ. ಅವ್ರು ನಡ್ಕೊಂಡು ಹೋಯ್ತಾ ಇದ್ರೆ ಅವ್ರ ತಲೆ ತುಂಬಾ ಕೂದ್ಲಿತ್ತು. ಅವರು ಹೆಂಗಸರು. ಈ ಕಾಲದಲ್ಲಿ ಸನ್ಯಾಸಿಗಳು ಕೂಡ ಇಷ್ಟು ಉದ್ದ ಬಿಟ್ಕೊಂಡಿರ್ತಾರೆ. ಏನ ಜಡೆನ ನಾನೇ ನೋಡಿನಿ. ಅವರು ಗಂಡಸರು ಏನಿಲ್ಲ ಕಣೆಲೆ ಕುಳ್ಳಿ, ಅವರು ಹೆಂಗಸರು. ಅದನ್ನ ತಿಳ್ಕೊ ಮೊದ್ಲು. ಯಾವಾಗಿಲೇ ಕಲಿ ಅವ್ರ ಗಂಡಸರು ಅಂತ ಹೇಳ್ತಾ ಇದೀನಿ. ಅವ್ರ ಗಂಡಸರು ಇಲ್ಲ ಕಣೆ, ಅವ್ರು ಹೆಂಗಸರು ಅಂತ ನಾನು ಹೇಳ್ತಾ ಇದೀನಿ. ಕೊಳ್ತೋಗಿರೋ ತರಕಾರಿ ಅವ್ರ ಗಂಡಸರು ಗಂಡಸರು ಗಂಡಸರು. ಕೊಳ್ತೋಗಿರೋ ತರಕಾರಿ ನೀನೇನ್ ಗಿಡದಿಂದ ಹಂಗೆ ಕಿತ್ಕೊಂಡ್ ಬಂದು ಪೋಡ್ಸ್ಕೊಂಡ್ ತಂದಿದ್ಯಾ ಅಂತ ತಂದ್ಕೊಂಡಿದ್ಯಾ? ನಿನ್ನೋಗ್ತೆ ನನ್ ಗೊತ್ತಿಲ್ವೇನೆ. ಫ್ರೆಶ್ ಆಗಿ ತಂದಿರೋ ಎಣದ ಮೇಲೆ ಬಿದ್ದಿರೋ ಹೂವು ಹಂಗೆ ಬಾಚ್ಕೊಂಡ್ ಬಂದ್ ತಗೊಂಬಂದ್ ಮಾರ್ತಿಯಲ್ಲ. ಲೇ, ಆ ಮನೆಗ್ ಬಂದಿರೋರು ಸ್ವಾಮಿಗಳು ಹೆಂಗಸರು ಹೆಂಗಸರು. ನಾನ್ ಕಣ್ಣಾರೆ ನೋಡಿನಿ, ನಾನು ಹೇಳ್ತಾ ಇದೀನಿ. ಅವ್ರ ಗಂಡಸರು ಗಂಡಸರು ಗಂಡಸರು. ಬಸವ, ಯಾರೂ ಇಬ್ಬರು ಅವಿವೇಕಗಳು ಕೆಚ್ಚಾಡುತ್ತಿದ್ದಾರೆ. ಅದೇನೊಂದು ನೋಡಿಕೊಂಡು ಬಾ. ಬಾಬಾ, ಅವರು ಬೇರೆ ಯಾರು ಅಲ್ಲ, ತರಕಾರಿ ಮಾರೋ ಚಾಮುಂಡಿ, ಹೂ ಮಾರೋ ದುರ್ಗಿ. ಪ್ರತಿದಿನ ಯಾವ್ದಾದ್ರೂ ಒಂದು ವಿಷಯಕ್ಕೆ ಹಿಂಗೆ ಕಿತ್ತಾಡ್ತಾನೆ ಇರ್ತಾರೆ, ಆಮೇಲೆ ಒಂದಾಗ್ತಾರೆ. ಬಸವ, ಇದು ಪ್ರಪಂಚದ ನಿಯಮ. ಇವತ್ತು ಜಗಳಾಡುತ್ತಾರೆ, ನಾಳೆ ಒಂದಾಗುತ್ತಾರೆ. ಒಂದೇ ಹಾರಕ್ಕೆ ಕೊರಳುಟ್ಟುತ್ತಾರೆ. ಹೋಗಿ ಅವರಿಬ್ಬರನ್ನು ಸಮಾಧಾನ ಪಡಿಸಿ ನನ್ನ ಬಳಿಗೆ ಕರೆದುಕೊಂಡು ಬಾ. ಬೇಕಿಲ್ವಾ? ಅಲ್ಲ, ಇದಕ್ಕಿಲ್ಲ. ಬಸನ, ನನ್ ಮಾತ್ ಕೇಳು. ಅಯ್ಯೋ, 70 ರೂಪಾಯಿ. ಬಸನ, ನೀವು ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನಿಮ್ ಮನೆಗ್ ಬಂದಿರೋ ಸನ್ಯಾಸಿಗಳು ಗಂಡಸ್ರ ಹೆಂಗಸ್ರ? ಹೆಂಗಸ್ರ. ಅಲ್ಲಮ್ಮ, ಏನಮ್ಮ ನಿಮ್ ಪ್ರಾಬ್ಲಮ್ ಏನಮ್ಮ? ಅಣ್ಣ ನೋಡು, ನಿಮ್ ಮನೆಗ್ ಬಂದಿರೋ ಸ್ವಾಮಿಗಳು ಹೆಂಗ್ಸ ಗಂಡ್ಸ ಅಂತ ನೀನ್ ಕರೆಕ್ಟ್ ಆಗಿ ಬಾಯ್ ಬಿಟ್ಟು ಹೇಳ್ಬೇಕು. ಇದುವರೆಗೆ ನಾನು ಹೇಳಿದ್ನ, ಬಾಯ್ ಬಿಟ್ಟೆ ಹೇಳಿದಪ್ಪ. ಸರಿಯಾಗಿ ಅರ್ಥ ಆಗೋಗ್ ಹೇಳ್ರಿ. ನೋಡಿ, ಅರ್ಥ ಆಗಂತ ಹೇಳಕ್ ನೀವು ಬಿಟ್ರೆ ತಾನೆ. ನೋಡಿ, ಬಂದಿರೋದು ಗಂಡಸಾಗ್ಲಿ ಹೆಂಗಸಾಗ್ಲಿ ಅಥವಾ ಇನ್ಯಾರು ಆಗಿರ್ಲಿ, ಅವ್ರು ಯಾರು ಅನ್ನೋದು ಮುಖ್ಯ ಅಲ್ಲ, ಅವರ ದರ್ಶನ ಮುಖ್ಯ. ಅರ್ಥ ಆಯ್ತಾ? ಬನ್ನಿ, ನಿಮ್ದು ಕಷ್ಟ ಕಾರ್ಪಣ್ಯ ಏನೇ ಇದ್ರು ಅವ್ರ ಮುಂದೆ ನೀವು ಬೇಡ್ಕೊಳ್ಳಿ, ತೋಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ದರ್ಶನ ಮಾಡಿಸ್ತೀನಿ. ಕಾಮಾನ್ ನಡಿ. ಈಗ ಕನ್ಫರ್ಮ್ ಆಯ್ತದೆ ಹೆಂಗ್ಸ ಗಂಡ್ಸ ಅಂತ. ಹೆಂಗೆ? ಅವ್ರ ಮುಸುಡಿ ನೋಡಿ ನೋಡಿ. ಒಂದ್ ನಿಮಿಷ ಫ್ಲಶ್ ಮಾಡಬೇಡಿ, ಇದು ರಶ್ ಮಾಡಬೇಡಿ. ಒಂದ್ ನಿಮಿಷ. ಆಯ್ತಾ? ಬಾಡಿ ಹೆವಿ ಇದೆಯಲ್ಲ, ಬಗ್ಗಕ್ಕಾಗಲ್ಲ. ಜೈ ಗಿಲಿಗಿಲಿ ಬಾಬಾ, ಜೈ ಗಿಲಿಗಿಲಿ ಬಾಬಾ. ಜೈ. ಸಾಕು, ನಿಲ್ಲಿಸಿ ಶಿಷ್ಯ ಕೋತಿಗಳೇ.
ಕೋಟಿ. ದುರ್ಗಿ ಚಾಮುಂಡಿ. ದುರ್ಗಿ ಅಂದ್ರೆ ಬೇರೆ ಅಲ್ಲ, ಚಾಮುಂಡಿ ಅಂದ್ರೆ ಬೇರೆ ಅಲ್ಲ. ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡೋ ಅಷ್ಟ ಶಕ್ತಿಗಳು, ಫುಟ್ಪಾತ್ ವ್ಯಾಪಾರಿಗಳು. ಅಯ್ಯೋ ನನ್ ಕಳೆದೋಗಿದ ಅರ್ಧ ಕೆಜಿ ಕಾಲು. ಕಾಲಲ್ಲಮ್ಮ, ಕಲ್ಲು. ಅದೇ ಅದೇ. ಅಯ್ಯೋ ಸ್ವಾಮಿ ನಿಮ್ ಮುಖ ಮುಚ್ಚ. ಈ ಸ್ವಾಮಿಗಳೇ ಅಲ್ಲ. ಅದೇ ದೇವನ ಸ್ವಾಮಿಗಳೇ ಸ್ವಾಮಿಗಳೇ. ಅವ್ರಿಗೆ ಅಂದ್ರೆ ಕಂಟ್ರೋಲ್ ಮಾಡಿ. ಹೇಳಿ ಸ್ವಾಮಿಗಳೇ. ಜೀವನದಲ್ಲಿ ನೀನೂ ಏನೋ ಒಂದನ್ನು ಕಳೆದುಕೊಂಡಿದ್ದೀಯೆ. ಓಂ ದಾಂ ಡುಂ ನವಲಕ್ಕೆ ಪವಲಕ್ಕೆ ಕಾಂಚನ ಮೇಲೆ ಮಟಸ್ಕ ಪುಸ್ಕ ಪುಸ್. ನನ್ನ ಹೂವ ಕತ್ತರಿಸೋ ಕತ್ರಿ 10 ವರ್ಷಕ್ಕೆ ಮುಂಚೆ ಕಳೆದೋಗಿತ್ತು. 10 ವರ್ಷ ಇನ್ನೂ ತುಕ್ಕಿಡ್ದಿಲ್ವಲ್ರಿ? ತುಕ್ಕು ಹಿಡಿದಿತ್ತು, ನಾವು ಮಾಯ ಮಾಡಿದಾಗ ತುಳಿದು ಹೋಯ್ತು. ಕೊಡಿ ಸ್ವಾಮಿಗಳೇ, ಕೊಡಿ ಕೊಡಿ. ಕತ್ತರಿಸಿ. ಸ್ವಾಮಿಗಳೇ ನಿಮ್ಮನ್ನ ನೋಡಿ ನನಗೆ ಬಹು ಖುಷಿ ಆಗೋಯ್ತು. ಚಾಮುಂಡಿ, ನಾನು ಆಗ್ಲೇ ಹೇಳಿಲ್ವಾ ಇವ್ರು ಗಂಡಸರ ಸ್ವಾಮಿಗಳು ಅಂತ? ಹೆಂಗಸರ ಸ್ವಾಮಿಗಳಿಗೆ ಎಲ್ಲರ ಕಥೆ ಇರುತ್ತಾ? ನಾನ್ ಹೇಳಿದ್ದು ಈ ಅಮ್ಮನ ಬಗ್ಗೆ, ನೀನ್ ಹೇಳ್ತಾ ಇರೋದು ಈ ಬಯ್ಯನ್ ಬಗ್ಗೆ. ನಾನ್ ಹೇಳಿದ್ದ ಕರೆಕ್ಟ್. ಸ್ವಲ್ಪ ಸುಮ್ಮನೆ ಗಂಡಸರ ಸ್ವಾಮಿಗಳು ಎದುರು ಮನೆ ಕುಂತಿಲ್ಲ. ನಾನ್ ಹೇಳಿದ್ ಕರೆಕ್ಟ್. ಅಯ್ಯೋ ನಾನ್ ಹೇಳಿದ್ದ ಕರೆಕ್ಟ್, ಗಂಡಸರ ಸ್ವಾಮಿಗಳೇ ಸರಿ. ಇಲ್ಲ, ಒಗ್ಗಟ್ಟಿನಲ್ಲಿ ಫಲವಿದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಇಕ್ಕಟ್ಟಿನಲ್ಲಿ ಸುಖವಿದೆ. ಏನಿದೆ? ಏನಿಲ್ಲ ರೀ, ಮಣ್ಣಂಗಟ್ಟಿ ಬಾಯ್ತ ಹೇಳಿದ್ರು. ಬಾಲಕ, ನಿನಗಿನ್ನೂ ಇಕ್ಕಟ್ಟಿನ ವಿಷಯ ತಿಳಿಯೋದು. ಸುಮ್ಮನಿರು. ದುರ್ಗಿ ಚಾಮುಂಡಿಯರೇ, ಈ ನಮ್ಮ ಪವಾಡದ ಕಥೆಗಳನ್ನು ಊರೂರಿನಲ್ಲಿ ಪ್ರಚಾರ ಮಾಡುವಿರೇನು? ಅಯ್ಯೋ ಪ್ರಚಾರ ಮಾಡೋ ವಿಚಾರ ನಮಗ್ ಬಿಡಿ ಸ್ವಾಮಿ. ಹೇಗೆ ಮಾಡುವಿರಿ? ಏನ್ರಿ ಇದು? ಪ್ರಚಾರ. ಇಷ್ಟೊಂದು ಹೊತ್ತು ಪ್ರಚಾರ ನಮ್ಮ ದುರ್ಗಿ ಚಾಮುಂಡಿಯರು ಪಬ್ಲಿಸಿಟಿಯನ್ನು ಚೆನ್ನಾಗಿ ಮಾಡಿದ್ದಾರೆ. ಅಯ್ಯೋ ಸ್ವಾಮಿಗಳೇ, ನಮ್ ದುರ್ಗಿ ಚಾಮುಂಡಿದನ್ ಬಾಯ್ ಅನ್ಕೊಂಡಿದ್ದೀರಾ? ಬೊಂಬಾಯಿ. ಭಕ್ತ ಮಹಾಶಯರೇ, ಕಳ್ಳರು ಸಾಲಾಗಿ ಬಂದು ಕಾಸಿಟ್ಟು ಕಾಲ್ ಮುಟ್ಟಿ ತಮ್ಮ ಪಾಡಿಗೆ ತಾವು ನಿಮ್ ಮನೆಗೆ ಹೋಗಿ. ಭಕ್ತೆ, ದುಡ್ಡು ಮಾಡಲು ಇದಕ್ಕಿಂತ ಸುಲಭವಾದ ಮಾರ್ಗ ಬೇರೊಂದಿಲ್ಲ. ಸ್ವಾಮಿಗಳೇ, ನಾನೊಬ್ಬ ಸ್ವಾಮೀಜಿನ ಮದ್ವೆ ಆಗ್ಬೇಕು ಅಂತ ಬರೀ ಆಸೆ ಪಟ್ಟಿದ್ದೆ. ಈ ದುಡ್ಡು ನೋಡಿದ್ಮೇಲೆ ಕನ್ಫರ್ಮ್ ಆಗೈತ್ ನೋಡಿ. ಭಕ್ತೆ, ಇದೊಂದಿದ್ದರೆ ಇದೆಲ್ಲವೂ ನಮ್ಮ ಬಳಿಗೆ ಬರುವುದು. ಟ್ಯಾಕ್ಸ್ ಇಲ್ಲ, ಮ್ಯಾಟ್ ಇಲ್ಲ. ಸ್ವಾಮಿಗಳೇ, ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಕನ್ಸು ಯಾವಾಗ ನೆರವೇರುತ್ತೆ? ತೆಗೆದುಕೋ ಭಕ್ತೆ ಈ ಅರಿಶಿಣದ ಕೊಂಬನ್ನು. ಇದನ್ನು ಚೆನ್ನಾಗಿ ನೀರಿನಲ್ಲಿ ತೆಗೆದು ಬಿಳಿಯ ವಸ್ತ್ರದಲ್ಲಿ ನಿನ್ನ ಕೈಗೆ ಕಟ್ಟಿಕೊ. ನಿನಗೆ ಬೇಗ ಮದುವೆ ಆಗುವುದು. ಇದನ್ನ ಕೈ ಕಟ್ಕೊಂಡ್ರೆ ಮದ್ವೆ ಆಗುತ್ತೆ, ಕರಳ ಕಟ್ಕೊಂಡ್ರೆ ಮಕ್ಕಳಾಗುವುದು. ಥ್ಯಾಂಕ್ ಯು ಸರ್. ಕೂಲ ಹಲೋ, ಸರಿನೇನು? ಎಷ್ಟು ಕೊಟ್ಟಿದ್ದಾರೆ? 15. ಸ್ವಾಮಿ, ನೀವು ತಿಂದಿದ್ದು 6 ಇಡ್ಲಿ, 3 ಇಡ್ಲಿ ಅಲ್ಲ. ಇಡ್ಲಿ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ದೇವ್ರು ಚೆನ್ನಾಗಿ ಇಟ್ಬಿಡ್ತಾನೆ. ಯಾಕೆ ಸರ್ ಸುಳ್ಳು ಹೇಳ್ತೀರಾ? ನಮ್ಮಲ್ಲಿ ಇರೋದನ್ನು ಬೇಕಾದ್ರೆ ಹಂಚ್ತೀವಿ, ಸುಳ್ಳು ಹೇಳ್ಬೇಡಿ. ದುಡ್ಡಿಲ್ಲ, ನಾಳೆ ಕೊಡಿ, ಪರವಾಗಿಲ್ಲ. ಆಯ್ತಪ್ಪ, ನಾಳೆ ಕೊಡ್ತೀನಿ. ಎಂತೆಂತ ನನ್ನ ಮಕ್ಕಳೆಲ್ಲ ಇದ್ದಾರೆ. ಬಾಲು, ಏನೋ ಕೂಲು? ನಿಮ್ಗೀಗ ಸುಳ್ಳು ಹೇಳೋ ಪರಿಸ್ಥಿತಿ ಶುರುವಾಯ್ತು. ಯಾಕಪ್ಪ? ಯಾರೋ ಹೊಸ ವ್ಯಕ್ತಿ ನಮ್ಮ ಅಂಗಡಿ ಮುಂದೆ ನಿಂತಿದ್ದಾನೆ. ಮೋಸ್ಟ್ಲಿ ನಿಮ್ ಬಾಸೆ ಕಳ್ಸಿರ್ಬೇಕು ಅನ್ಸುತ್ತೆ. ಬಾಸ್ ಕಳ್ಸಿರೋದಲ್ಲ ಕಣೋ, ಆ ಗಡ್ಡ ಮೀಸೆ ಒಳಗಿರೋದು ಬಾಸ್ ಮೂತಿನೇ. ಮತ್ತೀಗ ಏನ್ ಮಾಡೋದು? ಬರ್ಲಿ ಬರ್ಲಿ, ನಮ್ಮ ಒರಿಜಿನಲ್ ಬಾಸು ಇಲ್ಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಇಷ್ಟು ದಿವಸ ಬಾಸ್ ಆಗಿ ಬರ್ತಾ ಇದ್ದೆ, ಇವತ್ತು ಈ ವೇಷದಲ್ಲಿ ಅವ್ನು ನನ್ನ ಕಂಡಿಡಿಯಕ್ಕೆ ಆಗೋದಿಲ್ಲ. ಇಷ್ಟು ದಿವಸ ಅವನು ಮರೆ ಮಾಚ್ತಾ ಇದ್ದ, ಇವತ್ತು ಸಿಕ್ಕಾಕೊಂತಾನೆ. ನಾನು ಕಂಡು ಹಿಡಿತೇನೆ. ಕಮಾನ್.
ಏನ್ ಸರ್ ಇದು ಇದುವರೆಗೂ ನೋಡಿಲ್ವಲ್ಲ ಸರ್ ಇಂಥ ಮಖಾನ ಎಲ್ಲಿಂದ ಬಂದ್ರಿ? ಐ ಆಮ್ ಫುಟ್ಬಾಲ್ ಮ್ಯಾನೇಜರ್ ಫ್ರಮ್ ಪ್ಯಾರಗ್ವೇ. ಪಾರೋಗ್ವೇ. ಓ ಹಲೋ. ಮೈ ಫೋನ್. ಯಾ. ನಂಗೆ ಬಂದಿಲ್ಲ. ಹಲೋ ಏ ಸಿಲುಂಗಿ ಸದಾಶಿವ್. ರೀ ಆಫೀಸ್ ಬಿಟ್ಟು ಎಲ್ರಿ ಇದ್ದೀರಾ? ಹೊರಗಡೆ ಬಂದಿದ್ದೀನಿ ರಾಣಿ. ಏನ್ರಿ ಅದು ನಿಮ್ ವೇಷ? ಅಯ್ಯೋ ಸುಮ್ನೆ ಆ ಇಡ್ಲಿ ಫ್ಯಾಕ್ಟ್ರಿ ಹತ್ರ ಯಾಕ್ರಿ ಹೋದ್ರಿ? ಇಡ್ಲಿ ತಿನ್ನಕ್ಕೆ. ಒಂದ್ ಇಡ್ಲಿ ತಿನ್ನಿ, ಜಾಸ್ತಿ ತಿಂದ್ರೆ ಸತ್ತೋಗ್ಬಿಡ್ತೀರಾ. ಆಯ್ತು ಒಂದೇ ಒಂದ್ ಇಡ್ಲಿ ತಿಂತೀನಿ. ನೋಡು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೋಡು. ಇವ್ರನ್ನ ನೋಡಿ ನಾವು ಕಲ್ತ್ಕೊಳ್ಬೇಕನ್ನೋ. ಕರ್ನಾಟಕದವ್ರಿಗೆ ನಮ್ಗೆ ಕನ್ನಡ ಬರಲ್ವಲ್ಲ, ಹೆಂಗ್ ಬಗಳ್ತಾರೆ ನೋಡು. ತಗೊಳ್ಳಿ ಎ ಸಿಲುಂಗಿ ಸದಾಶಿವ್ ಅವರೇ. ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಈಗ ತಾನೇ ಫೋನಲ್ಲಿ ಹೇಳಿದ್ರಲ್ಲ ಎ ಸಿಲುಂಗಿ ಸದಾಶಿವ್ ಅಂತ. ಕಷ್ಟಪಟ್ಟು ಅಂಟಿಸ್ಕೊಂಡ್ ಬಂದಿದ್ ಗೊತ್ತಾಗೋಯ್ತಲ್ಲ. ಇರ್ಲಿ, ಇವಾಗ ಹೋಗಿ ಅವನ್ನ ಅಲ್ಲೇ ಕಂಡಿಡಿಬೇಕು. ಬೇಡ ಸರ್, ನಾವ್ ಇಲ್ಲೇ ಇದೀವಿ. ಯಾಕೆ ಸರ್ ಒಂದ್ ಇಡ್ಲಿ ಅಲ್ಲೇ ಇಟ್ಬಿಟ್ರಿ? ಅಯ್ಯೋ ಅರ್ಜೆಂಟ್ ಆಗಿ ಹೋಗಿ ಯಾರನ್ನ ನೋಡ್ಬೇಕಪ್ಪ. ಹೋಗಿ ಸರ್, ಅವ್ನು ಸಿಗ್ತಾನೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾರು ಮೀಟ್ ಮಾಡ್ತಾ ಇದ್ದೀನಿ, ಅವನೇ ಸಿಗ್ತಾನೆ ಅಂತ ನಿನ್ಗೆ ಹೆಂಗ್ ಗೊತ್ತಪ್ಪ? ಅಲ್ಲ ಅದು ನಾನೇನ್ ಅನ್ಕೊಂಡೆ ನೀವು ಆಂಜನೇಯನ ಟೆಂಪಲ್ಗೆ ಹೋಗ್ತೀರಿ ನಾವು ಅಂತ ಅನ್ಕೊಂಡೆ. ಅಲ್ಲಿ ಪೂಜಾರಿ ಸಿಗ್ತಾರೆ ಅಂತ ಹೇಳಿದೆ. ವೆರಿ ಇಂಟೆಲಿಜೆಂಟ್. ಥ್ಯಾಂಕ್ ಯು ಸರ್. ಒಂದು ಕ್ವಶನ್ ಕೇಳು. ಎಷ್ಟು ಚೆನ್ನಾಗಿತ್ತು ಸರ್ ನಮ್ಮ ಮಖ. ಈ ಕರಿನಾಯಿ ಕೂದಲೆಲ್ಲ ಅಂಟಿಸ್ಕೊಂಡು ಯಾಕೆ ಸರ್ ಈ ರೇಂಜಿಗೆ ಕೆಡಿಸ್ಕೊಂಡಿದ್ದೀರಿ? ಅಯ್ಯೋ ನಮ್ಮ ಮಗಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತಪ್ಪ. ಮಕ್ಕಳಿಗ ಇಲ್ಲ ಅವ್ರ ಅಪ್ಪಂದ್ರಿಗೆ.